ದೆಹಲಿಯಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಸುದ್ದಿಯನ್ನು ನಿಮ್ಮ ಮುಂದೆ ಇಡಬೇಕು. ದೆಹಲಿಯ ಮುಖ್ಯಮಂತ್ರಿಯಾಗಿ ಈಗ ಅತಿಶಿ ಆಯ್ಕೆಯಾಗಿರೋದು ವೆರಿ ಸರ್ಪ್ರೈಸಿಂಗ್ ಆಗಿ ಕಾಣಿಸಿಕೊಳ್ತಾ ಇತ್ತು. ಅವರನ್ನು ಮಾಡಲ್ಲ ಇವರನ್ನು ಮಾಡಬಲ್ಲ, ನೀವು ಯಾರು ನೋಡ್ತೀರಾ ಸರ್ಪ್ರೈಸ್ ಆಗಿ ಇರುತ್ತೆ ಅಂತ ಹೇಳ್ತಾ ಇತ್ತು. ಸೊ ಎಪಿ ಶಾಸಕಾಂಗ ಸಭೆಯಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಸ್ಥಾನಕ್ಕೆ ಅತಿಶಿ ನೇಮಕವಾಗಿರೋದು. ಆಪ್ತಳಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟುಕೊಟ್ಟಿದ್ದಾರೆ ಕೇಜ್ರಿವಾಲ್. ಸದ್ಯ ಕೇಜ್ರಿವಾಲ್ ಸಂಪುಟದಲ್ಲಿ ಸಚಿವೆಯಾಗಿದ್ದಾರೆ ಅತಿಶಿ. ಇಂದು ಸಂಜೆ ಸಿಎಂ ಸ್ಥಾನಕ್ಕೆ ಕೇಜ್ರಿವಾಲ್ ರಾಜೀನಾಮೆಯನ್ನ ಕೊಡುವಂತದ್ದಿದೆ. ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗೇ ಇತ್ತು. ನಾನೇನು ತಪ್ಪು ಮಾಡಿಲ್ಲ, ನಾನು ಆಚೆ ಬರುವವರೆಗೂ ಕೂಡ ನಾನು ಮುಖ್ಯಮಂತ್ರಿಯಾಗೇ ಇರ್ತೀನಿ ಅಂತ ಇತ್ತು. ಆಚೆ ಅವರಿಗೆ ಬೇಲ್ ಸಿಕ್ಕ ಆಚೆ ಬಂದ ನಂತರ ಅವರು ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಘೋಷಣೆಯನ್ನ ಮಾಡಿದ್ರು. ಅದಾದ ನಂತರ ಈಗ ಸಚಿವೆ ಆಗಿರುವಂತಹ ಅತಿಶಿ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ತುಂಬಾ ನೇರವಾಗಿ ತುಂಬಾ ಖಡಕ್ ಆಗಿ ಮಾತನಾಡುವಂತಹ ಸಚಿವೆ. ಆಪ್ತೆಗೇನೆ ಈಗ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಟ್ಟಿದ್ದಾರೆ ಕೇಜ್ರಿವಾಲ್. ದೆಹಲಿ ಸಿಎಂ ಆಗಿ ಅತಿಶಿ ಈಗ ಆಗಿರೋದು. ಕೇಜ್ರಿವಾಲ್ ಸಂಪುಟದಲ್ಲಿ ಪಿಡಬ್ಲ್ಯೂಡಿ ಮತ್ತು ಶಿಕ್ಷಣ ಸಚಿವೆ ಆಗಿದ್ದಾರೆ ಅತಿಶಿ. ಸೊ ದೆಹಲಿ ಶಿಕ್ಷಣ ವ್ಯವಸ್ಥೆಯ ಸುಧಾರಕಿ ಅಂತಾನೆ ಖ್ಯಾತಿಯನ್ನ ಪಡೆದುಕೊಂಡಿರೋದು. ಸೊ ಕೇಜ್ರಿವಾಲ್ ಜೈಲಿನಲ್ಲಿದ್ದಾಗ ಸರ್ಕಾರವನ್ನ ನಡೆಸಿದ್ದೇ ಈ ಸಚಿವೆ ಅತಿಶಿ. 43 ವರ್ಷದ ಅತಿಶಿ ಕಲ್ಕಾಜಿ ಕ್ಷೇತ್ರದ ಶಾಸಕಿಯಾಗಿದ್ದಾಳೆ. ಸೊ ಆಮ್ ಆದ್ಮಿ ಪಕ್ಷದ ರಾಜಕೀಯ ವ್ಯವಹಾರಗಳ ಸಮಿತಿಯ ಸದಸ್ಯೆ ಕೂಡ ಆಗಿರುವಂಥ ಈ ಶಾಸಕಿ ಈಗ ಮುಖ್ಯಮಂತ್ರಿ ಆಗ್ತಾ ಇರೋದು. ಖಡಕ್ ಮಾತಿಗೆ ಹೆಸರಾಗಿರೋದು ಅತಿಶಿ ಮರ್ಲೇನಾ ಸಿಂಗ್. ತುಂಬಾ ನೇರವಾಗಿ ಮಾತನಾಡ್ತಾರೆ. ಇವತ್ತು ಸಂಜೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೇಜ್ರಿವಾಲ್ ನೀಡಲಿದ್ದಾರೆ. ಸೊ ಬೇರೆ ಬೇರೆ ಹೆಸರುಗಳೆಲ್ಲ ಕೇಳಿ ಬರ್ತಾ ಇತ್ತು, ಬಟ್ ಅದ್ಯಾವುದು ಕೂಡ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು. ಈಗ ವೆರಿ ಸರ್ಪ್ರೈಸಿಂಗ್ ಆಗಿ ಕಾಣಿಸಿಕೊಳ್ಳುತ್ತೆ, ನೋಡ್ತಾ ಇರಿ ನೀವು ಅಂತ ಇದ್ರು. ಇವರ ಹೆಸರು ಕೂಡ ಟಾಕ್ ಅಲ್ಲೇ ಇತ್ತು. ಇದು ಸರ್ಪ್ರೈಸ್ ಆಗಿ ಏನಿರಲಿಲ್ಲ, ಇವರನ್ನು ಕೂಡ ಮಾಡಬಹುದು ಅಂತಾನೆ ಇತ್ತು. ನನ್ನ ಸಹೋದ್ಯೋಗಿ ಶಬೀರ್ ನಿಡ್ಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನ್ ಅಪ್ಡೇಟ್ಸ್ ಬರ್ತಾ ಇದೆ ಈಗ ದೆಹಲಿಯಲ್ಲಿ? ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ತರ್ತೀವಿ ಅಂತ ಇದ್ರು, ಬಟ್ ನಿರೀಕ್ಷೆ ಇತ್ತ ಅತಿಶಿಯ ವಿಚಾರದಲ್ಲಿ? ಖಂಡಿತವಾಗ್ಲೂ ನಿರೀಕ್ಷೆ ಇತ್ತು ಅರುಣ್. ಯಾಕೆಂದ್ರೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತ ಮಾಹಿತಿ ಬಂದಾಕ್ಷಣ ನೆಕ್ಸ್ಟ್ ಅತಿಶಿ ಮುಖ್ಯಮಂತ್ರಿ ಆಗ್ಬಹುದು ಅನ್ನುವಂಥದ್ದು ಚರ್ಚಾ ವಿಷಯ ಆಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಸೌರಭ್ ಭಾರದ್ವಾಜ್ ಮತ್ತೆ ಗೋಪಾಲ್ ರೈ ಈ ಮೂರಲ್ಲಿ ಯಾರಾದ್ರೂ ಆಯ್ಕೆ ಆಗ್ಬಹುದು ಅನ್ನುವಂಥದ್ದು ಚರ್ಚೆಗಳಿತ್ತು. ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತಿ ಆಗಿದ್ದಂತ ಹಿನ್ನೆಲೆಯಲ್ಲಿ ಅತಿಶಿಯ ಹೆಸರು ಒಂದಿಷ್ಟು ಹೆಚ್ಚಿನ ಚರ್ಚೆಯಲ್ಲಿ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಈಗ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಅತಿಶಿ ಹೆಸರನ್ನ ಶಾಸಕಾಂಗ ಪಕ್ಷದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಹೀಗಾಗಿ ಎಲ್ಲ ಶಾಸಕರು ಕೂಡ ಅತಿಶಿಗೆ ಈಗ ಬೆಂಬಲವನ್ನ ಸೂಚಿಸಿದ್ದಾರೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಮ್ ಆದ್ಮಿಯ ಪಕ್ಷದ ವ್ಯವಹಾರಗಳನ್ನ ನೋಡಿದಂತ ಸಂದರ್ಭದಲ್ಲಿ ಅತಿಶಿ ಬಹಳಷ್ಟು ಪ್ರಭಾವಿ ನಾಯಕಿಯಾಗಿ ಬೆಳೀತಾ ಇದ್ದಾರೆ. ಮತ್ತೆ ಕೇಜ್ರಿವಾಲ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವ್ರು. ಕೇಜ್ರಿವಾಲ್ ಅವರು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಸರ್ಕಾರವನ್ನ ಪರೋಕ್ಷವಾಗಿ ಮುನ್ನಡೆಸುವಂತ ಕೆಲಸವನ್ನ ಮಾಡಿದ್ರು. ರಾಜಕೀಯ ವ್ಯವಹಾರಗಳ ಮುಖ್ಯಸ್ಥೆಯಾಗಿ ಕೂಡ ಅವರು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ದೆಹಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ತರೋ ವಿಚಾರದಲ್ಲಿ ಅವರು ಮಹತ್ವದ ನಿರ್ಣಯಗಳನ್ನ ಮನೀಶ್ ಸಿಸೋಡಿಯಾ ಅವ್ರ ಜೊತೆಗೆ ಸೇರ್ಕೊಂಡು ಮಾಡಿದ್ರು. ಹೀಗಾಗಿ ಅವ್ರಿಗೊಂದು ಒಳ್ಳೆ ಇಮೇಜ್ ಇರುವಂತಹ ಹಿನ್ನೆಲೆಯಲ್ಲಿ, ಅದರ ಜೊತೆಗೆ ಮಹಿಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಸಿಎಂ ಮಾಡುವಂತದ್ದು ಸೂಕ್ತ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಅವರ ಹೆಸರನ್ನ ಕೇಜ್ರಿವಾಲ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಬಹುತೇಕ ಎಲ್ಲ ಶಾಸಕರು ಕೂಡ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.